ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಫೀಸ್ ₹750 ಬಗ್ಗೆ ಸಾಕಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಾವು ಫೀಸ್ ಪೇ ಮಾಡಬೇಕಾ, ಯಾಕೆ ಪೇ ಮಾಡಬೇಕು, ಈ ವರ್ಷ ಏನಾದರೂ ಹೊಸದಾಗಿ ರೂಲ್ಸ್ ತಂದಿದ್ದಾರಾ, ಇದನ್ನ ನಾವು ಯಾವಾಗ ಪೇ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಈ ರೀತಿ ಸಾಕಷ್ಟು ಡೌಟ್ಸ್ ಅನ್ನ ಕೇಳ್ತಿರುವಂತದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನನ್ನ ಒಂದು PGCET 2025 ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಪ್ಷನ್ ಎಂಟ್ರಿ ಫೀಸ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆದ್ರೆ ಆಗ್ತಿರುವಂತದ್ದು. ಯಾಕೆ ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಮೊದಲಿಗೆ ನೋಡಿ, ನಿಮ್ಗೆ ಈ ವರ್ಷದ ಕೌನ್ಸಿಲಿಂಗ್ ರೂಲ್ಸ್ ಯಾವ ರೀತಿ ಇರುತ್ತೆ ಏನು ಅಂತಂದ್ರೆ, ಈಗಾಗಲೇ ನೀವು ನಿಮ್ಮ ಒಂದು ಕ್ಲೈಮ್ ಸ್ಲಿಪ್ ಅಲ್ಲಿ ನೋಡಿದೀರಾ. ಕ್ಲೈಮ್ ಸ್ಲಿಪ್ ಅಲ್ಲಿ ಏನೆಲ್ಲ ಹೊಸದಾಗಿ ಚೇಂಜಸ್ ಆಗಿದೆ ಅಂತ ಅಂದ್ರೆ, ಆಪ್ಷನ್ ಎಂಟ್ರಿಗೆ ಆಪ್ಷನ್ ಎಂಟ್ರಿ CET ನಂಬರ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೇನು ಅಂತ ಅಂದ್ರೆ QR ಕೋಡ್ ಅನ್ನ ಮೆನ್ಷನ್ ಮಾಡಿರುವಂತದ್ದು. ಯಾಕೆ QR ಕೋಡ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಯಾವಾಗ ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗೋದಕ್ಕೆ ಹೋಗ್ತೀರಾ ಅವಾಗ ಸಿಂಪಲ್ ಆಗಿ ನೀವು ಆ ಒಂದು ಕೋಡ್ ಅನ್ನ ಲಾಗಿನ್ ಆಗೋದಕ್ಕೆ ಹೋಗ್ತೀರಾ, ಆ ಟೈಮಲ್ಲಿ ಏನಾದ್ರೂ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರ ಅಂತಂದ್ರೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನಿಮ್ಗೆ OTP ರಿಸೀವ್ ಆಗುತ್ತೆ ಅಂಡ್ ನೆಕ್ಸ್ಟ್ ಫೇಸ್ ವೆರಿಫಿಕೇಶನ್ ಇರುತ್ತೆ. ನೀವು ಆಗ ಮತ್ತೆ ಆಪ್ಷನ್ ಎಂಟ್ರಿ ಅನ್ನ ಮಾಡ್ಕೋಬಹುದು ಆಗಿರುತ್ತೆ. ಸೊ ಈಗ ಆಗಿದ್ರೆ ಈ ರೀತಿ ಎಲ್ಲ ಒಂದಿಷ್ಟು ಚೇಂಜಸ್ ಆದ್ರೆ ಆಗ್ತಿರುವಂತದ್ದು. ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅಂದ್ರೆ, ಈ ವರ್ಷ KA ಕಡೆಯಿಂದ ಈಗಾಗಲೇ KCET ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್ ನಡೆಸಿರುವಂತದ್ದು. ಅವ್ರಿಗೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಅವ್ರಿಗೆ ಏನೆಲ್ಲ ಫಾರ್ಮಾಲಿಟೀಸ್ ಇರುತ್ತೆ, ಅದೇ ಒಂದು ಫಾರ್ಮಾಲಿಟೀಸ್ ಆಲ್ಮೋಸ್ಟ್ ನಿಮ್ಗೆಲ್ಲಾನು ಫಾಲೋ ಅಪ್ ಆದ್ರೆ ಮಾಡ್ತಾರೆ. ಬಟ್ ಈಗ ನೀವು ಕೇಳ್ತಿರುವಂತ ಡೌಟ್ ಏನು ಅಂತ ಅಂದ್ರೆ, ಈ ವರ್ಷ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ₹750 ಫೀಸ್ ಅನ್ನ ಪೇ ಮಾಡ್ಬೇಕಂತ ಅಂದ್ರೆ, ಹೌದು, ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ₹750 ಅನ್ನ ಪೇ ಮಾಡಬೇಕಾಗುತ್ತೆ. ಯಾಕಂತ ಅಂದ್ರೆ, ಈಗ KCET ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅವರಿಗೊಂದು ಸ್ಲಿಪ್ ಕೊಟ್ಟರೋ ವೆರಿಫಿಕೇಶನ್ ಸ್ಲಿಪ್, ಅದೇ ರೀತಿಯಲ್ಲಿ ನಿಮ್ಗೆ ಕ್ಲೈಮ್ ಸ್ಲಿಪ್ ಅನ್ನ ಕೊಟ್ಟಿರುವಂತದ್ದು. ಸೊ ಅದೆಲ್ಲಾ ತರದ ಕೌನ್ಸಿಲಿಂಗ್ ಅನ್ನ ಅಲ್ಲಿ ಫಾಲೋ ಮಾಡ್ತಾರೆ. ಹಾಗಾಗಿ PGCET ವಿದ್ಯಾರ್ಥಿಗಳು ನೀವು ಸಹ ಒಂದು ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೊ ಯಾಕೆ ಆಪ್ಷನ್ ಎಂಟ್ರಿ ಫೀಸ್ ಅನ್ನ ಪೇ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ನೋಡಿ, ಇದು ಬಂದ್ಬಿಟ್ಟು ಈ ವರ್ಷ KA ಅವರು ಮಾಡಿರುವಂತದ್ದು. ಯಾಕಂತ ಅಂದ್ರೆ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ, ನೀವು PGCET 2025 ವಿದ್ಯಾರ್ಥಿಗಳು ಇರ್ತೀರಾ, ನೀವು ಫಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಯಾವುದೇ ತರದ ಫೀಸ್ ಅನ್ನ ಪೇ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಲಾಸ್ಟ್ ಇಯರ್ಸ್ ಅಲ್ಲೆಲ್ಲ. ನಾವು ಫಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಸೀಟ್ ನ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡ್ ಗೆ ಹೋಗ್ತೀರಾ. ನೆಕ್ಸ್ಟ್ ರೌಂಡ್ ಗೆ ಹೋದ್ಮೇಲೆ ಮತ್ತೆ ಏನ್ ಮಾಡ್ತೀರಾ, ಸೀಟ್ ನ ಕ್ಯಾನ್ಸಲ್ ಮಾಡ್ಕೋತೀರಾ, ಮತ್ತೆ ಹೋಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಜಾಯಿನ್ ಆಗ್ತೀರಾ. ಈ ರೀತಿ ಒಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಸುಮ್ಮನೆ ಟೈಮ್ ಪಾಸ್ಗೆ ನನಗೆ ಸೀಟ್ ಸಿಗುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ಫಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡೋದು, ಸೆಕೆಂಡ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡೋದು. ಸೆಕೆಂಡ್ ರೌಂಡ್ ವರ್ಗು ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ, ಯಾವುದೇ ತರಹದ ಪೆನಾಲ್ಟಿ ಪೇ ಮಾಡದೆ. ಸೊ ಸೆಕೆಂಡ್ ರೌಂಡ್ ವರ್ಗು ಪಾರ್ಟಿಸಿಪೇಟ್ ಮಾಡೋದು, ಸೆಕೆಂಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಈ ರೀತಿ ಮಿಸ್ಟೇಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು KA ಅವರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ₹750 ಫೀಸ್ ಅನ್ನ ಆದ್ರೆ ಕಟ್ಸ್ಕೊತಿದ್ದಾರೆ, ಓಕೆನಾ. ಸೊ ಈ ₹750 ಅನ್ನ ನೀವು ಯಾವಾಗ ಪೇ ಮಾಡಬೇಕು ಅಂತ ಅಂದ್ರೆ, ಈಗ ಬಂದ್ಬಿಟ್ಟು ಜಸ್ಟ್ ನಿಮ್ಗೆ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ನೋಡೋದಾದ್ರೆ, ಇನ್ನ ಮುಂದಿನ ದಿನಗಳಲ್ಲಿ ಇದೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಗೆ ಫಸ್ಟ್ ರೌಂಡ್ ಆಫ್ ದ ಸ್ಕೆಡ್ಯೂಲ್ ಕಂಪ್ಲೀಟ್ ಕೊಡ್ತಾರೆ. ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಕುರಿತು ಕೊಟ್ಟು ಒಂದು ಯಾವಾಗ ಕೊಡ್ತಾರೆ ಸ್ಕೆಡ್ಯೂಲ್ ಕೊಟ್ಟಿದ್ದಾದ್ಮೇಲೆ ನಿಮ್ಗೆ ಈಗ ನೀವೇನೊಂದು PGCET 2025 ಮೇಲೆ ಕ್ಲಿಕ್ ಮಾಡಿ ಹೋಗ್ತೀರಾ, ಅವಾಗ ಬಂದ್ಬಿಟ್ಟು ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಬರುತ್ತೆ. ಆ ಲಿಂಕ್ ಬಂದಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಕೊಟ್ಟು ಲಾಗಿನ್ ಹಾಕ್ತೀರಾ. ನೀವು ಕೇವಲ ಫಸ್ಟ್ ರೌಂಡ್ ಗೆ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಮಾತ್ರ ಆಪ್ಷನ್ ಎಂಟ್ರಿ ನಿಮ್ಗೆ ಅಲ್ಲಿ ಶೋ ಆಗಬೇಕು ಕಾಲೇಜಸ್, ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ಅಂದ್ರೆ ಕಂಪಲ್ಸರಿ ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ ಸಹ ₹750 ಅನ್ನ ಪೇ ಮಾಡಲೇಬೇಕಾಗುತ್ತೆ, ಓಕೆನಾ. ಸೊ ಯಾವಾಗ ಪೇ ಮಾಡಬೇಕಾಗುತ್ತೆ, ಸೇಮ್ ಈಗ KCET ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕೌನ್ಸಿಲಿಂಗ್ ಅನ್ನ ಫಾಲೋ ಅಪ್ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನಿಮಗೆ ನಡೆಸಿದ್ರೆ ನೀವು ಪೇ ಮಾಡಲೇಬೇಕು. ಅಕಸ್ಮಾತ್ ಆಗಿ ಏನಾದ್ರೂ KA ಕಡೆಯಿಂದ ಅವರ ಒಂದು ಮೈಂಡ್ ಚೇಂಜ್ ಆಗಿ, ಇಲ್ಲ ಅಂತಂದ್ರೆ ಅವರ ಒಂದು ರೂಲ್ಸ್ ಚೇಂಜ್ ಆಗಿ PGCET ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಫೀಸ್ ಕಟ್ಸ್ಕೋದೇನು ಸಹ ಇರಬಹುದು, ಓಕೆನಾ. ಅದ್ರ ಬಗ್ಗೆ ನಾವೇನು ಕನ್ಫರ್ಮೇಶನ್ ಕೊಡೋದಕ್ಕೆ ಆಗೋದಿಲ್ಲ. ಈಗ ಜಸ್ಟ್ ನಿಮ್ಗೆ ಯಾವ ಒಂದು ಬೇಸಿಸ್ ಮೇಲೆ ಹೇಳ್ತಿದೀನಿ ಅಂತ ಅಂದ್ರೆ, KCET ನೀಟ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಸ್ಕೊಟ್ರಲ್ವಾ, ಅದೇ ರೀತಿ ನಿಮ್ಗೆ ಕೌನ್ಸಿಲಿಂಗ್ ನಡೆಸ್ಕೊಳ್ಳುವಂತ ಚಾನ್ಸಸ್ ಆದ್ರೆ ಇದಾವೆ. ಸೊ ನನ್ನ ಕೇಳಿದ್ರೆ 99% ನೀವು ಈ ವರ್ಷ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿನ ಮಾಡಬೇಕು ಅಂತ ಅಂದ್ರೆ ₹750 ಫೀಸ್ ಅನ್ನ ಪೇ ಮಾಡ್ತೀರಾ. ಸೊ ಯಾವಾಗ ಪೇ ಮಾಡಬೇಕು ಅಂತ ಅಂದ್ರೆ, ಯಾವಾಗ ನಿಮ್ಗೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೋ ಮೊದಲ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಕೊಡ್ತಾರೆ. ಆ ಲಿಂಕ್ ಕೊಟ್ಟಾಗ ನೀವು ₹750 ಅನ್ನ ಫೀಸ್ ಪೇ ಮಾಡಬೇಕಾಗುತ್ತೆ. ಅಂಡ್ ಇನ್ನೊಂದೇನು ಅಂತಂದ್ರೆ, ಆ ಫೀಸ್ ಪೇಮೆಂಟ್ ಮಾಡೋದು ತುಂಬಾ ಈಸಿ ಇರುತ್ತೆ. ಏನಿಲ್ಲ, ಜಸ್ಟ್ ಆಪ್ಷನ್ ಎಂಟ್ರಿ ಪೇಜ್ ಗೆ ಲಾಗಿನ್ ಆಗ್ತೀರಾ, ಅಲ್ಲಿ ಫೀಸ್ ತೋರಿಸುತ್ತೆ, ನೀವು ನಿಮ್ಮ ಒಂದು ಫೋನ್ ಪೇ ಮುಖಾಂತರ ಫೀಸ್ ಅನ್ನ ಪೇ ಮಾಡ್ಕೋಬಹುದು ಆಗಿರುತ್ತೆ. ಅಂಡ್ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಕೋಬಹುದು, ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ಕೋಬಹುದು. ಎವ್ರಿ ರೌಂಡ್ ಅಲ್ಲಿ ಫೀಸ್ ಅನ್ನ ಪೇ ಮಾಡಬೇಕಾ? ಇಲ್ಲ. ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದ್ರೆ ನೀವು ಫೀಸ್ ಅನ್ನ ಪೇ ಮಾಡಲೇಬೇಕು, ಪ್ರತಿಯೊಂದು ಸ್ಟೂಡೆಂಟ್ ಸಹ. ಮತ್ತೇನೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಆಪ್ಷನ್ಸ್ ಆದ್ರೆ ತೋರಿಸುವಂತದ್ದು, ಓಕೆನಾ. ಸೊ ನಾನೇನ್ ಹೇಳ್ತೀನಿ, ನಾನೇನ್ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ ಅಂತ ಅಂದ್ರೆ, ಇನ್ನ ನಿಮ್ಗೆ ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಸಹ ಒಂದು 10 to 15 ಡೇಸ್ ಟೈಮ್ ತಗೊಳುತ್ತೆ ಅಂತ ಅನ್ಕೊಳ್ಳಿ. ಸ್ವಲ್ಪ ಬೇಗ ಆದ್ರೂ ಆಗ್ಬೋದು, ಇಲ್ಲ ಅಂತಂದ್ರೆ ಸ್ವಲ್ಪ ಡಿಲೇ ಆದ್ರೂ ಆಗ್ಬೋದು. ಬಟ್ 10 to 15 ಡೇಸ್ ಏನ್ ಟೈಮ್ ತಗೊಳುತ್ತೆ,
ಆ 10 to 15 ಡೇಸ್ ಒಳಗಡೆ ನಾನು ಹೇಳುವಂತಹ ಒಂದು ಕೆಲಸನ ಮಾಡಿ ನಿಮ್ಗೆ ನೀವು ಅನ್ಕೊಂಡಿರುವಂತಹ ಕಾಲೇಜ್ ಆದ್ರೆ ಸಿಗುತ್ತೆ. ಓಕೆನಾ? ಸಾಕಷ್ಟು ಸ್ಟೂಡೆಂಟ್ಸ್ಗೆ ಈಗಾಗಲೇ ಗೈಡ್ ಮಾಡಿದೀನಿ, ನಿಮ್ಗೂ ಸಹ ಹೇಳ್ತಾ ಇದ್ದೀನಿ. ಜಸ್ಟ್ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ದು ನೀವು ಯಾವ ಕೋರ್ಸ್ ಮಾಡಬೇಕು, MBA ನ, MCA ನ ಅಥವಾ MTech ನೋಡ್ಕೊತೀರಾ. ನೋಡ್ಕೊಂಡಿದ್ದಾದ್ಮೇಲೆ ಲಾಸ್ಟ್ ಇಯರ್ ಕಾಲೇಜ್ ಕಟಾಪ್ಸ್ ಅನ್ನ ತಗೊಳ್ಳಿ. ಕಟಾಪ್ಸ್ ಅನ್ನ ತಗೊಂಡು ನಿಮ್ದು ರ್ಯಾಂಕಿಂಗ್ ಎಷ್ಟಿದೆಯೋ ಜೊತೆಗೆ ನೀವು ಈಗ ಯಾವ ಕಾಲೇಜ್ ಆಪ್ಷನ್ ಎಂಟ್ರಿ ಲಿಸ್ಟ್ ಆಗಬೇಕು ಅಂತ ಅನ್ಕೋತಿದ್ರೋ ಅದರಲ್ಲಿ ಇರುವಂತಹ ಕಾಲೇಜಸ್ ಕಟಾಪ್ ಎಷ್ಟಿದೆಯೋ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ಗೆ ಮ್ಯಾಚ್ ಆಗುವಂತಹ ಎಲ್ಲಾ ಕಾಲೇಜಸ್ ನ ಲೀಸ್ಟ್ ಮಾಡ್ಕೊಂಡು ಆ ಒಂದು ರ್ಯಾಂಕಿಂಗ್ ಗೆ ತಕ್ಕಂತ ಇರುವಂತಹ ಕಾಲೇಜಸ್ ನ ಆಪ್ಷನ್ ಎಂಟ್ರಿಗೆ ಹಾಕಿದಿರಾ ಅಂತ ಅಂದ್ರೆ ಹೆಚ್ಚಿನ ಕಾಲೇಜಸ್ ನ ಫಸ್ಟ್ ರೌಂಡ್ ಅಲ್ಲೇ ಡೈರೆಕ್ಟ್ ಆಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ರೌಂಡ್ ಗೆ ಒಳ್ಳೆ ಕಾಲೇಜಿಗೆ ಟ್ರೈ ಮಾಡಬಹುದು ಅಥವಾ ಥರ್ಡ್ ರೌಂಡ್ ಇನ್ನೂ ಒಳ್ಳೆ ಕಾಲೇಜಿಗೆ ಟ್ರೈ ಮಾಡಬಹುದು ಆಗಿರುತ್ತೆ. ಸೊ ಈ ರೀತಿ ಟ್ರೈ ಮಾಡಬೇಕು ಅನ್ನುವಂತಹ ಆಸೆ ನಿಮ್ಗೆ ಏನಾದ್ರು ಇದ್ರೆ ಫಸ್ಟ್ ರೌಂಡ್ ಅಲ್ಲೇ ಆಪ್ಷನ್ ಎಂಟ್ರಿನ ಕರೆಕ್ಟ್ ಆಗಿ ಮಾಡಬೇಕು. ಯಾವ ರೀತಿ ಮಾಡಬೇಕು, ಎಲ್ಲಾ ಕಾಲೇಜಸ್ ನ ನೀಟಾಗಿ ಲೀಸ್ಟ್ ಮಾಡ್ಕೋಬೇಕು. ಹೆಚ್ಚಿನ ಕಾಲೇಜಸ್ ನ ಫಸ್ಟ್ ರೌಂಡ್ ಅಲ್ಲೇ ಆಡ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ನಿಮ್ಗೆ ಯಾವುದೇ ತರಹದ ಆಪ್ಷನ್ ಆದ್ರೆ ಕೊಡೋದಿಲ್ಲ. ಥರ್ಡ್ ರೌಂಡ್ ಅಲ್ಲಿ ಕೊಡ್ತಾರೆ, ಬಟ್ ಥರ್ಡ್ ರೌಂಡ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕಾಲೇಜಸ್ ಅಲ್ಲಿ ಸೀಟ್ಸ್ ಫಿಲ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ರೌಂಡ್ ಅಲ್ಲೇ ಆದಷ್ಟು ಹೆಚ್ಚಿನ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. PGCET 2025 ಕೌನ್ಸಿಲಿಂಗ್ ಕುರಿತು ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಹೆಂಗ್ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಅಂದ್ರೆ ಸಪರೇಟ್ ವಿಡಿಯೋ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ. ನಿಮ್ಮ ಒಂದು ಕಾಮೆಂಟ್ ರಿಪ್ಲೈ ಕೊಡದೇ ಇರಬಹುದು, ಬಟ್ ನಿಮ್ಗೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಇನ್ನ PGCET 2025 ಕೌನ್ಸಿಲಿಂಗ್ ಅಪ್ಡೇಟ್ಸ್ ಇಲ್ಲಿಂದ ಶುರು ಆಗುತ್ತೆ. 3 ರೌಂಡ್ ಕಂಪ್ಲೀಟ್ ಆಗೋವರೆಗೂ ಪ್ರತಿನಿತ್ಯದ ಅಪ್ಡೇಟ್ಸ್ ನಿಮ್ಗೆ ಬೇಕು ಅಂತಂದ್ರೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.